ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ SSC ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ ನ ಹೇಗ್ ಹಾಕೋಬೇಕು, ವಯೋಮಿತಿ ಎಷ್ಟಿರಬೇಕು, ಸ್ಯಾಲರಿ ಏನಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ನ ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಖಾಲಿ ಇರುತ್ತೆ, ಬೇರೆ ಬೇರೆ ಪ್ರದೇಶಗಳಲ್ಲೂ ಖಾಲಿ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಖಾಲಿ ಇರುತ್ತೆ, ಅಸ್ಸಾಮಲ್ಲಿ ಗುವಾಹಟಿಯಲ್ಲಿ ಖಾಲಿ ಇರುತ್ತೆ, ಛತ್ತೀಸ್ಗಢ ಆದ್ರೆ ರಾಯ್ಪುರ್ ಅಲ್ಲಿ ಖಾಲಿ ಇರುತ್ತೆ, ಅದಾದ ನಂತರ ಚಂಡೀಗಢ ಅಲ್ಲಿ ಖಾಲಿ ಇರುತ್ತೆ. ಓಕೆನಾ, ಇದಿಷ್ಟು ಪ್ಲೇಸ್ಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಬೇರೆ ಬೇರೆ ಸ್ಟೇಟ್ನವರಾದ್ರೂ ಅಪ್ಲಿಕೇಶನ್ ಹಾಕಬಹುದು. ವಯೋಮಿತಿ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅಪ್ಲಿಕೇಶನ್ ನ ಹಾಕೋಬಹುದು. 18ರಿಂದ 56 ವರ್ಷದವರು. ನೆಕ್ಸ್ಟ್ ಸ್ಯಾಲರಿನ ನೋಡೋದಾದ್ರೆ 9,300 ರೂಪಾಯಿಂದ ಹಿಡಿದು 34,800 ರೂಪಾಯಿ ತಿಂಗಳ ಸ್ಯಾಲರಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ನ ಹೇಗ್ ಹಾಕಬೇಕು ಅನ್ನೋದರ ವಿವರನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸ್ಆಪ್ ಚಾನಲ್ ನ ಓಪನ್ ಮಾಡಿದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಅಪ್ಲಿಕೇಶನ್ ನೀವು ಹೇಗೆ ಹಾಕಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕಂದ್ರೆ ಏನಾದರೂ ಅಪ್ಲಿಕೇಶನ್ ಫಾರಂ ನಲ್ಲಿ ತಪ್ಪು ಮಾಡಿದ್ರೆ ಮುಂದೆ ತಿದ್ದುಪಡಿಗೆ ಅವಕಾಶ ಕೊಡೋದಿಲ್ಲ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ ಅಂತ ಹೇಳೋದು. ಮತ್ತೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡಿ ಫಿಲಪ್ ಮಾಡಿ ಕಳಿಸ್ಬೇಕಾಗತ್ತೆ. ಓಕೆನಾ, ಈ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ಮು ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿ ಚಾನಲ್ ನ ಜಾಯಿನ್ ಆಗಿ ಅಲ್ಲಿಂದ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಹೇಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ಕಳಿಸ್ಬೇಕಾಗುತ್ತೆ. ಆಫ್ಲೈನ್ ಅಂತ ಹೇಳಿದ್ರೆ ಏನು ಅಂದ್ರೆ ಪೋಸ್ಟ್ ಮೂಲಕ ಕಳಿಸ್ಬೋದು, ಕೊರಿಯರ್ ಮೂಲಕ ಕಳಿಸ್ಬೋದು, ಅಥವಾ ಆ ಪ್ಲೇಸ್ ನಿಮಗೆ ಹತ್ತಿರ ಇದ್ರೆ ನೀವೇ ಖುದ್ದಾಗಿ ಹೋಗಿ ಕೊಡ್ತೀನಿ ಅಂದ್ರೂ ಅದು ಕೂಡ ಮಾಡಬಹುದು. ಇದಿಷ್ಟು ಆಫ್ಲೈನ್ ಮೂಲಕ ಅಂತ ಹೇಳಿ. ಓಕೆನಾ, ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ, ಅಪ್ಲಿಕೇಶನ್ ಫಾರಂ ಎಲ್ಲಿ ಸಿಗುತ್ತೆ ಅಂತ ಹೇಳಿದೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರಂ ನ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಬೇಕಲ್ಲ ನಿಮಗೆ, ಅಡ್ರೆಸ್ ಅನ್ನ ತಿಳಿಸ್ಕೊಡ್ತೀನಿ. ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡರ್ ಸೆಕ್ರೆಟರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಲಾಕ್ ನಂಬರ್ 12, CGO ಕಾಂಪ್ಲೆಕ್ಸ್, ಲೋಧಿ ರೋಡ್, ನ್ಯೂ ಡೆಲ್ಲಿ 110003. ಇಲ್ಲಿಗೆ 9 ಮಾರ್ಚ್ 2025 ಕಳಿಸ್ಕೊಡ್ಬೇಕಾಗತ್ತೆ. ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಸ್ಟೆಪ್ಸ್, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ತಿಳಿಸ್ಕೊಟ್ಟಿದೀವಿ. ಪ್ರತಿಯೊಂದನ್ನು ಪಾಯಿಂಟ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ, ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಗೋ ಥ್ರೂ SSC recruitment notification 2025 thoroughly and ensure the candidates fulfill the eligibility criteria. ರಿಕ್ರೂಟ್ಮೆಂಟ್ ಲಿಂಕ್ ಇಸ್ ಗಿವನ್ ಬಿಲೋ. ಅದೇ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಎಲ್ಲಾ ಕ್ರೈಟೀರಿಯಾನು ಫುಲ್ಫಿಲ್ ಆಗತ್ತಾ, ನೀವು ಎಲಿಜಿಬಲ್ ಇದೀರಾ ಈ ಜಾಬಿಗೆ ಅಂತ ಓದ್ಕೊಳ್ಳಿ. ಓಕೆನಾ. ಸೆಕೆಂಡ್ ಒನ್, ಇಮೇಲ್ ID ಮತ್ತೆ ಮೊಬೈಲ್ ನಂಬರ್, ಕರೆಕ್ಟ್ ಆಗಿರೋ ಮೊಬೈಲ್ ನಂಬರು ಇಮೇಲ್ ID ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಫಾರಂ ಹಾಕೋದಕ್ಕೂ ಮುಂಚೆ. ಯಾಕಂದ್ರೆ ಕಮ್ಯುನಿಕೇಶನ್ ಪರ್ಪಸ್ಗೆ ಅದನ್ನ ಮುಖಾಂತರನೇ ನಿಮಗೆ ಕಮ್ಯುನಿಕೇಟ್ ಮಾಡೋದವರು, ಇಮೇಲ್ ID ಅಥವಾ ಮೊಬೈಲ್ ನಂಬರ್.
ಮತ್ತೆ ಕೀಪ್ ದ ಡಾಕ್ಯುಮೆಂಟ್ಸ್ ರೆಡಿ, ಎಲ್ಲ ಡಾಕ್ಯುಮೆಂಟ್ಸ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ದು ಅಂತ ಹೇಳಿದ್ರೆ ID ಪ್ರೂಫು, ಏಜ್, SLC ಮಾರ್ಕ್ಸ್ ಕಾರ್ಡ್ ಆ ಥರದ್ದು ಏಜಿಗೆ, ಮತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಅದು ಮಾರ್ಕ್ಸ್ ಕಾರ್ಡ್ಗಳು, ಮತ್ತೆ ಫೋಟೋಗ್ರಾಫು, ನಿಮ್ಮ ಪಾಸ್ಪೋರ್ಟ್ ಫೋಟೋಸು, ರೆಸ್ಯೂಮೆ, ಮತ್ತೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್, ಇದಿಷ್ಟನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಿ ನೀವು. ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರಮ್ ಫ್ರಮ್ ದ ಎಬೋ ಲಿಂಕ್ ಆರ್ ಅಫಿಷಿಯಲ್ ನೋಟಿಫಿಕೇಶನ್ ಅಂಡ್ ಫಿಲ್ ಫಾರಮ್ ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್. ಅವ್ರು ಯಾವ ಫಾರ್ಮ್ಯಾಟಲ್ಲಿ ಅಪ್ಲಿಕೇಶನ್ ಫಾರಮ್ನ ಕೊಟ್ಟಿರಲ್ಲ, ಫುಲ್ ಡೌನ್ಲೋಡ್ ಮಾಡ್ಕೊಂಡು ಅದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲೇನೆ ನೀವು ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕಾಗತ್ತೆ. ಆಫ್ಟರ್ ಕಂಪ್ಲೀಟಿಂಗ್ ದ ಇನ್ಫಾರ್ಮೇಶನ್ ಕ್ರಾಸ್ ವೆರಿಫೈ ಪ್ರೊವೈಡ್ ಡೀಟೇಲ್ಸ್ ಆರ್ ಕರೆಕ್ಟ್. ನೀವು ಒಂದ್ಸಲ ಅಪ್ಲಿಕೇಶನ್ ಎಲ್ಲ ಫಿಲಪ್ ಆದಮೇಲೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸು ಡೀಟೇಲ್ಸು ಎಲ್ಲದನ್ನು ಕ್ರಾಸ್ ವೆರಿಫೈ ಮಾಡ್ಕೊಂಡು ಎಲ್ಲದು ಡೀಟೇಲ್ಸು ಕರೆಕ್ಟ್ ಇದೆಯಾ, ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ಔಟ್ ತೊಗೊಂಡು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ? ಯಾಕಂದರೆ ನೀವು ಕಳ್ಸಿದ್ಮೇಲೆ ತಪ್ಪಾದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಸುಮ್ಮನೆ ನೀವು ಸೆಲೆಕ್ಟ್ ಆಗೋದಿಲ್ಲ. At last, send the application form to the mentioned address, the specified address in the notification, in the prescribed manner through registered post, speed post or any other services. ನಾನು ಹೇಳಿದ್ನಲ್ಲ, ರಿಜಿಸ್ಟರ್ ಪೋಸ್ಟು, ಸ್ಪೀಡ್ ಪೋಸ್ಟು, ಕೊರಿಯರು ಈ ಥರ ಮಾಡಬಹುದು, ಅಥವಾ ಬೇರೆ ಯಾವ್ದಾದ್ರು ಸರ್ವಿಸಸ್ಗಳಿಂದನೂ ನೀವು ಕಳಿಸ್ಬಹುದು. ಅಡ್ರೆಸ್ ಮಾತ್ರ ನೋಟಿಫಿಕೇಶನಲ್ಲಿ ಅಥವಾ ಮುಂಚೆ ಹೇಳಿದ್ನಲ್ಲ ಇಲ್ಲಿದೆ ನೋಡಿ, ಇದನ್ನು ಕರೆಕ್ಟಾಗಿ ಅಡ್ರೆಸ್ನ ನೋಟ್ ಡೌನ್ ಮಾಡ್ಕೊಂಡು ಕಳಿಸಿ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದರೆ 9 ಜನವರಿ 2025, ಕೊನೆಯ ದಿನಾಂಕ ನೋಡೋದಾದರೆ 9 ಮಾರ್ಚ್ 2025. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ssc.gov.in, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಮತ್ತೆ ಇಲ್ಲಿ ಅವ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಿದರೆ ನೋಡ್ಕೊಳ್ಳಿ ಒಂದ್ಸಲ. ಖಾತೆದಾರ ಹುದ್ದೆಗೆ ನಿಯೋಗದ ಮೇಲೆ ನೇಮಕಾತಿಯನ್ನು ಆರಂಭದಲ್ಲಿ 1 ವರ್ಷಕ್ಕೆ ಮಾಡಲಾಗುವುದು. ಫಸ್ಟು 1 ಇಯರಿಗಿರುತ್ತೆ, ಓಕೆನಾ? ಮತ್ತೆ ವಾರ್ಷಿಕ ಆಧಾರದ ಮೇಲೆ ಗರಿಷ್ಠ 3 ವರ್ಷಗಳವರೆಗೆ ವಿಸ್ತರಿಸಬಹುದು. ಫಸ್ಟ್ 1 ಇಯರ್ ಇರುತ್ತಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇದೆ ಅಂತ ನೋಡ್ಬಿಟ್ಟು ಮ್ಯಾಕ್ಸಿಮಮ್ 3 ವರ್ಷದ ತನಕನೂ ಅವರು ಎಕ್ಸ್ಟೆಂಡ್ ಮಾಡಬಹುದು. ಮತ್ತೆ ಇದನ್ನು DOPT ಮೂಲಕ ಹೊರಡಿಸಲಾದ ಸೂಚನೆಗಳಿಂದ ನಿಯಮಿಸಲಾಗುತ್ತದೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಇಂದ ನೋಟಿಫಿಕೇಶನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ? ಸಮಯಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಲಾಗಿದೆ ಅಷ್ಟೇ, ಅದೇ ರೂಲ್ಸ್ಗಳನ್ನ ಅವರು ಹೇಳಿದ್ದಾರೆ. ಎಲ್ಲಿಂದ ಅನೌನ್ಸ್ ಮಾಡ್ತಾರೆ ಏನಾರು ಎಕ್ಸ್ಟೆಂಡ್ ಮಾಡಿದ್ರೆ ಅಂತ ಹೇಳಿದ್ರೆ ಇದರಲ್ಲಿರುತ್ತೆ. ಓಕೆನಾ? ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋದಾದ್ರೆ 5 ಪೋಸ್ಟ್ಗಳು ಖಾಲಿ ಇರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ.